ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಏನು ಕಾಯ್ತತೆ? ದೇವರ ಶಾಂತಿ, ಗಾಡ್ಸ್ ಪೀಸ್. ಶಾಂತಿ ನಮಗೆ ಯಾರು ಕೊಡ್ತಾರಪ್ಪ? ಶಾಂತಿ ನಮ್ಮ ಜೀವಿತದಲ್ಲಿ ಯಾರು ತರ್ತಾರಪ್ಪ? ನೆಮ್ಮದಿ ನಮ್ಮ ಜೀವಿತದಲ್ಲಿ ಯಾರು ತರ್ತಾರಪ್ಪ ಅಂತ ಹೇಳಿದ್ರೆ ದೇವರು. ನಿನ್ನ ಪ್ರಪಂಚದಲ್ಲಿ ಎಲ್ಲಿ ಕೂಡ ನಿನ್ ಸಮಾಧಾನ ಶಾಂತಿ ನೋಡ್ಕೊಳಕ್ ಹೋದ್ರು ಕೂಡ ನಿನಗೆ ಸಿಗೋದಿಲ್ಲ. ಅದು ದೇವ್ರ ಹತ್ರನೇ ಸಿಗುತ್ತದೆ. ನೀನು ದೇವ್ರ ಹತ್ರನೇ ಬರಬೇಕು. ನಿನ್ನ ಜೀವಿತದಲ್ಲಿ ನಿನಗೆ ಶಾಂತಿ ಬೇಕು, ನಿನ್ನ ಜೀವಿತದಲ್ಲಿ ನಿನ್ ನೆಮ್ಮದಿ ಬೇಕು, ನಿನ್ನ ಜೀವಿತದಲ್ಲಿ ನಿನಗೆ ಸಮಾಧಾನ ಬೇಕಂದ್ರೆ ಅದು ನಿನಗೆ ದೇವ್ರ ಹತ್ರನೇ ಸಿಗುತ್ತೆ. ಬೇರೆ ಎಲ್ಲಿ ನಿನಗೂ ಸಿಗೋದಿಲ್ಲ. ಆ ಶಾಂತಿ ಬೇಕಂದ್ರೆ ಏನು ಮಾಡ್ಬೇಕು? ಆ ನೆಮ್ಮದಿ, ಆ ಸಮಾಧಾನ ನಮಗೆ ಬೇಕಂದ್ರೆ ಏನ್ ಮಾಡ್ಬೇಕಂತ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ದೇವರಿಗೆ ವಿಜ್ಞಾಪನೆ ಮಾಡಬೇಕಂತ, ಪ್ರಾರ್ಥನೆ ಮಾಡಬೇಕಂತ. ಏನಂತ ಪ್ರಾರ್ಥನೆ ಮಾಡಬೇಕು? ದೇವಾ, ನೀನು ನನ್ನ ಜೀವಿತದಲ್ಲಿ ವಾಗ್ದಾನ ಮಾಡಿಯಲ್ಲ, ಈ ಹೊಸ ವರ್ಷದಲ್ಲಿ ನನಗೊಂದು ವಾಗ್ದಾನ ಕೊಟ್ಟಿಯಲ್ಲ, ಆ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿಸು. ಆಮೇನ್. ನೆರವೇರ್ಸಯ್ಯ. ನೀನು ವಾಗ್ದಾನ ಕೊಟ್ಟು ಆ ವಾಗ್ದಾನ ನೆರವೇರಿಸುವಂತ ದೇವರು ನೀನು. ನಂಬಿಕಸ್ತು ನೀನು. ಮಾತು ಕೊಟ್ಟು ಮಾತು ತಪ್ಪು ಅಂತನಲ್ಲ ನೀನು. ಆ ಮಾತನ್ನು ನೆರವೇರಿಸುವಂತ ದೇವರು ನೀನು. ನೀನು ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿಸು. ಇದಿಗೋ, ನನ್ನ ಜೀವಿತದಲ್ಲಿ ನನಗೆ ಶಾಂತಿ ಇಲ್ಲ, ನನ್ನ ಜೀವಿತದಲ್ಲಿ ನನಗೆ ನೆಮ್ಮದಿ ಇಲ್ಲ, ನನ್ನ ಜೀವಿತದಲ್ಲಿ ನಾನು ಶಾಂತಿ ನೋಡಬೇಕು, ನನ್ನ ಜೀವಿತದಲ್ಲಿ ನಾನು ಸಮಾಧಾನ ನೋಡಬೇಕು. ಆ ವಿಜ್ಞಾಪನೆ ನಾವು ದೇವ್ರ ಮುಂದೆ ಮಾಡ್ಬೇಕಂತ. ಅದಕ್ಕೆ ಯೇಸು ಸ್ವಾಮಿಗಳು ಒಂದು ಮಾತು ಹೇಳತ್ತಾನ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ ಒಂದು ಮಾತು ಹೇಳತ್ತಾನ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಎದುರದಿರಲಿ. ದೇವ್ರು ನಮ್ಗೆ ಏನ್ ಕೊಡ್ತಾನಂತ? ಶಾಂತಿನ ಕೊಡ್ತಾನಂತ. ಲೋಕವು ಕೊಡುವಂತ ಶಾಂತಿ ಅಲ್ಲ, ಅದು ತಾತ್ಕಾಲಿಕವಾದದ್ದು. ದೇವರು ಕೊಡುವಂತ ಶಾಂತಿ ಅದು ನಿರಂತರವಾದದ್ದು. ಕಷ್ಟ ಇರ್ಲಿ, ಬಾಧೆ ಇರ್ಲಿ, ದುಃಖ ಇರ್ಲಿ, ದೇವರ ಶಾಂತಿ ನಮ್ಮೊಳಗೆ ನೆಲೆಗೊಂಡಿದ್ದಾಗ ಆ ದುಃಖದಲ್ಲಿ ಕೂಡ ನಾವು ಸಮಾಧಾನವಾಗಿರ್ತೀವಿ, ಆ ಶ್ರಮದಲ್ಲಿ ಕೂಡ ನಾವು ಸಂತೋಷವಾಗಿರ್ತೀವಿ. ಯಾಕಪ್ಪ ಅಂದ್ರೆ ದೇವರ ಶಾಂತಿ ನಮ್ಮೊಳಗೆ ನೆಲೆಗೊಂಡಿರುತ್ತೆ. ಆಮೇಲೆ ಅದನ್ನ ನಾವು ಕೇಳಬೇಕು, ಅದನ್ನ ಕೇಳಿ ನಾವು ಪಡ್ಕೋಬೇಕು. ದೇವ್ರ ಹತ್ರ ಕೃತಜ್ಞತಾಸ್ತುತಿ ಮಾಡ್ಬೇಕಂತ. ದೇವರು ನಮಗೆ ಮಾಡಿರುವಂತ ಮೇಲಿಗೆ ನಾವು ಕೃತಜ್ಞತಾಸ್ತುತಿಗಳನ್ನು ಮಾಡಿ ದೇವರಿಗೆ ಪ್ರಾರ್ಥನೆಯಲ್ಲಿದ್ದ ನಾವು ವಿಜ್ಞಾಪನೆ ಮಾಡಿದಾಗ ನಮ್ಮಲ್ಲಿರುವಂತ ದುಃಖ, ಈ ದುಃಖಕರವಾದ ಜೀವಿತವು ಶಾಂತಿಕರವಾಗಿ ದೇವರು ಮಾಡ್ತಾನೆ. ಆಮೇನ್. ಅದನ್ನೇ ಹೇಳ್ತಾನಿಲ್ಲಿ. ನೀನ್ ಯಾವ ಒಂದು ಬಾಧೆನಲ್ಲಿದೆಯೋ, ಅನಾರೋಗ್ಯನೋ ಬಾಧೆನಲ್ಲಿ ನಿನ್ನದೇನು, ಭಯಂಕರವಾದ ಶ್ರಮ ಮಧ್ಯದಲ್ಲಿ ನಡೀತಿದೆಯೇನೋ, ನಿನ್ನ ಮಕ್ಕಳೇ ನಿನಗೆ ವ್ಯತಿರೇಕವಾಗಿ ನಿಂತಾರೇನೋ, ನಿನ್ನ ಮಕ್ಕಳಿನ ಮಾತು ಕೇಳವಲ್ರೇನೋ, ಇಲ್ಲ ನಿನ್ನ ಗಂಡ ನಿನ್ನ ಮಾತು ಕೇಳವಲ್ಲೇನೋ, ಏನು ಬಾಧೆ ಪಡ್ತಿದೆಯೋ, ಏನು ದುಃಖ ಪಡ್ತಿದೆಯೋ, ಈ ಪಾಪಲಿದ್ದ ನಾನು ಹೊರಗೆ ಬರೋದಿಲ್ಲ ಅಂತೇಳಿ ನೀನು ಹೋರಾಡ್ತಿದೆಯೇನೋ, ಏನು ಬಾಧೆ ನೀನು ಪಡ್ತಿದೆಯೋ ಆ ಬಾಧೆನ ಸಮಾಧಾನಕರವಾಗಿ ಮಾಡೋಕೆ ದೇವರು ನಮಗೆ ವಾಗ್ದಾನ ಮಾಡೋಣ. ನಾನು ನಿಮ್ಮೊಳಗೆ ಶಾಂತಿ ನೀಡುತ್ತೀನಿ, ಸಮಾಧಾನ ನೀಡುತ್ತೀನಿ. ನೀನು ನನಗೆ ಮೊರೆ ಹೋಗು, ನನಗೆ ವಿಜ್ಞಾಪನೆ ಮಾಡು. ಮೊರೆ ಹೋಗಿ ವಿಜ್ಞಾಪನೆ ಮಾಡಿದ್ರೆ ದೇವ್ರು ನಮಗೆ ಏನು ಕೊಡ್ತಾನಂತ? ಆ ಶಾಂತಿನ ನಮ್ಮೊಳಗೆ ನೆಲೆಗೊಂಡಿರುವಂತೆ ಮಾಡ್ತಾನಂತ. ಪ್ರತಿ ಸಮಸ್ಯೆಲಿದ್ದ ಬಿಡಿಸುವಂತ ಶಕ್ತಿ ನಾವು ಆರಾಧಿಸುವಂತ ದೇವರಿಗೆ ಐತೆ. ಆತ ನಂಬಿಗಸ್ತನು. ನಾವು ವಿಶ್ವಾಸಲಿದ್ದ ಕೇಳಬೇಕು, ವಿಶ್ವಾಸಲಿದ್ದ ಅದನ್ನು ಪಡ್ಕೋಬೇಕು. ಕೇಳಿರಿ ನಿಮಗೆ ಕೊಡಲ್ಪಡೋದಂತ ದೇವರು ವಾಗ್ದಾನ ಮಾಡನಲ್ಲ, ಮತ್ತೆ ಕೇಳಿ ನಾವು ಅದನ್ನು ಪಡ್ಕೋಬೇಕು. ಪಡ್ಕೊಂಡಾಗ ಆತನ ಶಾಂತಿ ನಮ್ಮೊಳಗೆ ನಿವಾಸಿಸುವಂತೆ ಮಾಡ್ತಾನೆ.
ಆ ಶಾಂತಿ ನಮ್ಮ ಜೀವಿತ ಕೂಡ ಎಲ್ಲವೂ ಸಮಾಧಾನಕರವಾಗಿ ಮಾಡುತ್ತದೆ. ಆಮೇನ್.